ಎಲ್ಲರಿಗೂ ನಮಸ್ಕಾರ. ಸೊ ನಾವು ಇವತ್ತಿನ ಪ್ರಜಾವಾಣಿ ಪೇಪರ್ ಅನ್ನ ಪರೀಕ್ಷಾ ದೃಷ್ಟಿಯಿಂದ ಅನಲೈಸ್ ಮಾಡ್ತಾ ಇದ್ದೇವೆ. ಇವತ್ತು ಅಂದ್ರೆ 30 ಜೂನ್ ಇವತ್ತಿನ ಪ್ರಜಾವಾಣಿ ಪೇಪರ್ ಅನ್ನು ನಾವು ಅನಲೈಸ್ ಮಾಡ್ತಾ ಇದ್ದೇವೆ. ಸೊ ಪಟ್ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇದು ನೋಡಿ, ಇಲ್ಲೊಂದು ಫಸ್ಟ್ ಹೆಡ್ಲೈನ್ ಫ್ರಂಟ್ ಪೇಜ್ ಅಲ್ಲಿ ಬಂದಿದೆ, ಹೊಸ ನೋಂದಣಿಗೂ ಅವಕಾಶ. ಇದು SIR. ನಿನ್ನೆ ಮಾತಾಡಿದ್ವಿ ನಾವು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ನಿನ್ನೆ ಇದ್ರ ಬಗ್ಗೆ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಿದೆ. ಸೊ ಹಂಗಾಗಿ ಆದ್ರೂ ಜಸ್ಟ್ ಈ SIR ಬಗ್ಗೆ ಪದೇ ಪದೇ ನ್ಯೂಸ್ ಬರ್ತಾ ಇರೋದ್ರಿಂದ ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ ನಮ್ಗೆ ಗೊತ್ತಿರ್ಲಿ. ನೋಡಿ, SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಅಂದ್ರೆ ವಿಶೇಷ ಸಮಗ್ರ ಪರಿಷ್ಕರಣೆ. ಅಂದರೆ ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಮರುಪರಿಶೀಲಿಸಿ, ನಕಲಿ ಹೆಸರುಗಳನ್ನು ತೆಗೆದುಹಾಕಿ, ಹೊಸ ಮತದಾರರನ್ನು ಸೇರಿಸಿ, ಸರಿಯಾದ ಮತ್ತು ವಿಶ್ವಾಸಾರ್ಹ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಚುನಾವಣಾ ಆಯೋಗದ ಇದೊಂದು ವಿಶೇಷ ಪ್ರಕ್ರಿಯೆಯಾಗಿದೆ. ಆಮೇಲೆ ಚುನಾವಣೆ ಅಂತೂ ಬಂದಾಗ ಈ ಒಂದು ಆರ್ಟಿಕಲ್ ಅನ್ನ ನೆನ್ಪಿಟ್ಕೋಬೇಕು. ಆರ್ಟಿಕಲ್ 324 ಚುನಾವಣಾ ಆಯೋಗದ ಅಧಿಕಾರ. ಭಾರತ ಸಂವಿಧಾನದಲ್ಲಿ ಚುನಾವಣಾ ಆಯೋಗಕ್ಕಿರುವ ಅಧಿಕಾರವನ್ನು ಈ ಆರ್ಟಿಕಲ್ 324 ವಿವರಿಸುತ್ತದೆ. ಆಮೇಲೆ ಇಲ್ಲೊಂದು ರೀಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್ 1950 ಇದೆ ನೋಡಿ, ಅಂದ್ರೆ ಜನತಾ ಪ್ರಾತಿನಿಧ್ಯ ಕಾಯಿದೆ ಅಂತ. ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮತದಾರರ ಪಟ್ಟಿಯ ಸಿದ್ಧತೆ ಮತ್ತು ನಿರ್ವಹಣೆ. ಇನ್ನೊಂದು ಅಧಿನಿಯಮ ಬರುತ್ತೆ, ಜನತಾ ಪ್ರಾತಿನಿಧ್ಯ ಅಧಿನಿಯಮ 1951 1951. ಇದ್ರದ್ದು ಮುಖ್ಯ ಉದ್ದೇಶ ಏನಂದ್ರೆ ಚುನಾವಣಾ ನಡೆಸುವ ವಿಧಾನವನ್ನು ಈ ಅಧಿನಿಯಮವು ತಿಳಿಸುತ್ತದೆ. ಸೊ ಹಂಗಾಗಿ ಈ SIR ಬಗ್ಗೆ ಸಿಂಪಲ್ ಆಗಿ ಒಂದು ಸ್ವಲ್ಪ ಏನು ಗೊತ್ತಿರ್ಲಿ ಅಂದ್ರೆ, ಇದು ಸಂಪೂರ್ಣವಾಗಿ ಏನಂತಂದ್ರೆ ಮತದಾರರ ಪಟ್ಟಿಯನ್ನು ಪರಿಶೀಲಿಸೋದು, ನಕಲಿ ಹೆಸರು ತೆಗೆದು ಹಾಕಿ ಹೊಸ ಮತದಾರರನ್ನು ಸೇರಿಸಿ ಸರಿಯಾದ ವಿಶ್ವಾಸಾರ್ಹ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಚುನಾವಣಾ ಆಯೋಗದ ಒಂದು ವಿಶೇಷ ಪ್ರಕ್ರಿಯೆ ಅಂತ ನೆನಪಿರ್ಲಿ. ಆಮೇಲೆ ಈ ರೀತಿ ಏನಾದ್ರೂ ಇದ್ರ ಮೇಲೆ ಒಂದು ಕ್ವಶನ್ ಬರ್ಬೋದಾ ಅಂತ. ಇನ್ನು ನೋಡಿ, SIR ವಿಶೇಷ ಸಮಗ್ರ ಪರಿಷ್ಕರಣೆ, ಇದರದ್ದು ಮುಖ್ಯ ಉದ್ದೇಶ ಏನು ಅಂತ ಏನಾದ್ರೂ ಬರ್ಬೋದು. ಬಂದ್ರೆ ನೋಡಿ, ಈ ರೀತಿ ಆಪ್ಷನ್ಸ್ ಕೊಡಬಹುದು. ಹೊಸ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡೋದಾ, ಮತದಾರರ ಪಟ್ಟಿಯನ್ನು ನಿಖರವಾಗಿ ಪರಿಷ್ಕರಿಸುವುದಾ, ಏನು ಮತದಾನ ಯಂತ್ರಗಳನ್ನು ಪರಿಶೀಲಿಸುವುದು, ಚುನಾವಣಾ ವೆಚ್ಚವನ್ನು ಕಡಿಮೆ ಮಾಡುವುದು. ಬಟ್ ನಾವಿಲ್ಲಿ ಉತ್ತರವನ್ನು ಮತದಾರರ ಪಟ್ಟಿಯನ್ನು ನಿಖರವಾಗಿ ಪರಿಷ್ಕರಿಸುವುದು ಅಂತ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್, ಈ ಒಂದು ಕ್ವಶನ್ ಆಲ್ರೆಡಿ ಬೇರೆ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ. ಏನು ಅಂತಂದ್ರೆ ಮತದಾರರ ಪಟ್ಟಿಯ ಸಿದ್ಧತೆ ಯಾವ ಕಾಯ್ದೆಯಡಿ ನಡೆಯುತ್ತದೆ ಅಂತ. ಉತ್ತರ ಬಿ, ಅಂದ್ರೆ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950. ಇದರಲ್ಲಿ ನೋಡಿದೀವಿ ನೋಡಿ ನಾವು ಇಲ್ಲಿ, ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950. ಇದರಲ್ಲಿ ಮತದಾರರ ಪಟ್ಟಿಯ ಸಿದ್ಧತೆ ಮತ್ತು ನಿರ್ವಹಣೆ ಬಗ್ಗೆ ಉಲ್ಲೇಖವಿದೆ. ಸೊ ನೆಕ್ಸ್ಟ್ ಪಾಯಿಂಟ್ ಹೋಗ್ತಾ ಇದ್ದೇನೆ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಓದೋಕ್ಕಿಂತ ಜಸ್ಟ್ ಇಲ್ಲೊಂದು ಕ್ವಶನ್ ಇದೆ ನೋಡಿ, ಭಾರತದ ಚುನಾವಣಾ ಆಯೋಗಕ್ಕೆ ಅಧಿಕಾರ ನೀಡುವ ಸಂವಿಧಾನದ ವಿಧಿ ಯಾವುದು? ಇದು ಸಿಂಪಲ್ ಕ್ವಶನ್ಸ್. ಈಗ ಎಕ್ಸಾಮ್ ಅಲ್ಲಿ ಈ ರೀತಿ ಕ್ವಶನ್ಸ್ ಬರ್ತಾವ ಇಲ್ಲ ಗೊತ್ತಿಲ್ಲ, ಆದ್ರೂ ನೆನಪಿರ್ಲಿ, ಆರ್ಟಿಕಲ್ 324. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲೊಂದು ನ್ಯೂಸ್ ಬಂದಿದೆ ನೋಡಿ, 364 ದಿನವೂ ಉದ್ಯೋಗ ಖಾತರಿ ಕೊಡಿ ಅಂತ ಈ ನ್ಯೂಸ್ ಇದೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಆಗ್ರಹ ಅಂತ ಇದೆ. ಸೊ ಇದರಲ್ಲಿ ಸ್ವಲ್ಪ MGNREGA ಬಂದಿರೋದ್ರಿಂದ MGNREGA ಒಂದು ಇಂಪಾರ್ಟೆಂಟ್ ಟಾಪಿಕ್, ಯಾವಾಗ್ಲೂ ಎಕ್ಸಾಮ್ ರಿಲೇಟೆಡ್. ಹಂಗಾಗಿ ಒಂದ್ 2-3 ಬೇಸಿಕ್ ಪಾಯಿಂಟ್ ಅನ್ನು ನಾವಿಲ್ಲಿ ನೋಡೋಣ. MGNREGA ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಇದೊಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ. 2005ರಲ್ಲಿ ಈ ಕಾಯ್ದೆ ಜಾರಿಗೆ ಬರುತ್ತಾ. ಇದು ಫೆಬ್ರವರಿಯಲ್ಲಿ ಅಂದ್ರೆ 2006ರಲ್ಲಿ ಇದು ದೇಶದ ಒಂದು 200 ಜಿಲ್ಲೆಗಳಲ್ಲಿ ಮೊದಲ ಬಾರಿಗೆ ಇನಿಷಿಯಲಿ 200 ಜಿಲ್ಲೆಗಳಲ್ಲಿ ದೇಶದಾದ್ಯಂತ ಇದು ಜಾರಿಗೆ ಬರುತ್ತಾ. ಆ 200 ಜಿಲ್ಲೆಗಳಲ್ಲಿ ಕರ್ನಾಟಕದ್ದು ಒಂದು 5 ಜಿಲ್ಲೆ ಇರುತ್ತೆ. ದೇಶಾದ್ಯಂತ 200 ಜಿಲ್ಲೆ, ಅದರಲ್ಲಿ ಕರ್ನಾಟಕದ್ದು ಒಂದು 5 ಜಿಲ್ಲೆ ಇರುತ್ತೆ. ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತ ನಮ್ಮ ಬೀದರ್ ಜಿಲ್ಲೆ,
ಆಮೇಲೆ ನಮ್ಮ ಕಲಬುರಗಿ, ನೆಕ್ಸ್ಟ್ ನಮ್ಮ ರಾಯಚೂರು, ನೆಕ್ಸ್ಟ್ ಆಮೇಲೆ ಚಿತ್ರದುರ್ಗ, ಆಮೇಲೆ ದಾವಣಗೆರೆ, ನಮ್ಮ ಕಲ್ಯಾಣ ಕರ್ನಾಟಕದ 3 ಜಿಲ್ಲೆಗಳು ಇದರಲ್ಲಿ ಇರ್ತವೆ. ಬೀದರ್ ಇರುತ್ತೆ, ನಮ್ಮ ಕಲಬುರಗಿ ಇರುತ್ತೆ, ನಮ್ಮ ರಾಯಚೂರು ಇರುತ್ತೆ. ನಂತರ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳು. ಈ 200 ಜಿಲ್ಲೆಗಳಲ್ಲಿ ನಮ್ಮೂ ಕೂಡ 5 ಜಿಲ್ಲೆ ಇರುತ್ತೆ. ನೆನಪಿರ್ಲಿ. ಅಂದ್ರೆ MGNREG ಪ್ರತಿ ಹಣಕಾಸು ವರ್ಷದಲ್ಲಿ ಕನಿಷ್ಠ 100 ದಿನ ಕೂಲಿ ಉದ್ಯೋಗವನ್ನು ಖಾತ್ರಿಪಡಿಸುವುದಾಗಿತ್ತು. ಅಂದ್ರೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ 15 ದಿನಗಳ ಒಳಗೆ ಉದ್ಯೋಗ ನೀಡಬೇಕು ಅಂತ ಇತ್ತು. ಉದ್ಯೋಗ ಒಂದು ವೇಳೆ ನೀಡದಿದ್ರೆ ನಿರುದ್ಯೋಗ ಭತ್ಯೆ, ಅನ್ಎಂಪ್ಲಾಯ್ಮೆಂಟ್ ಅಲೌನ್ಸಸ್ ಕೊಡಬೇಕು ಅಂತ ಈ ಕಾಯ್ದೆ ಖಾತ್ರಿಪಡಿಸ್ತಾ ಇತ್ತು. ಆದ್ರೆ ಈ ಕಾಯ್ದೆಯನ್ನ ಈಗ ತೆಗೆದು ಇದ್ರ ಪ್ಲೇಸ್ ಅಲ್ಲಿ ಗವರ್ಮೆಂಟ್ VBG ರಾಮ್ಜಿ ಅಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್, ಜಿ ಅಂದ್ರೆ ಗ್ರಾಮೀಣ್, ಈ ಒಂದು ಯೋಜನೆಯನ್ನು ತರ್ತಾ ಇದೆ. ಇದರಲ್ಲಿ ಮೇಜರ್ ಚೇಂಜ್ ಏನಾಗ್ತಾ ಇದೆ ಅಂದ್ರೆ ನೋಡ್ರಿ, ಉದ್ಯೋಗ ಖಾತರಿಯನ್ನು 100 ದಿನ ನಮ್ಮ MGNREG ಅಲ್ಲಿ ಇತ್ತು, ಆದ್ರೆ ಇದರಲ್ಲಿ 125 ದಿನಗಳಿಗೆ ಹೆಚ್ಚಿಸುತ್ತದೆ. ಆಮೇಲೆ ಮೇನ್ ಇಂಪಾರ್ಟೆಂಟ್, ಈಗ ಯಾಕೆ ನಮ್ಮ ಸ್ಟೇಟ್ಗಳೆಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇದಾವೆ ಅಂತಂದ್ರೆ, ಇಲ್ಲಿ ಯೋಜನೆಯು ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60-40 ನೋಡ್ರಿ, 60-40 ಅನುಪಾತದ ಹಂಚಿಕೆ. ಆಮೇಲೆ ಈಶಾನ್ಯ ಮತ್ತು ಹಿಮಾಲಯ ರಾಜ್ಯಗಳಿಗೆ 90 ಮತ್ತು 10 90 ಮತ್ತು 10 ಈ ಅನುಪಾತದಲ್ಲಿ ವೆಚ್ಚ ಮಾದರಿಯನ್ನು ಹೊಂದಿದೆ. ನೆಕ್ಸ್ಟ್ UPSC ಪ್ರಿಲಿಮ್ಸ್ ಅಲ್ಲಿ ಒಂದು ಕ್ವಶನ್ ನಮ್ಮ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ರಿಗಾರ್ಡಿಂಗ್ ಒಂದು ಕ್ವಶನ್ ಬಂದಿದೆ 2011 ಅಲ್ಲಿ. ನೋಡಿ 2011 ಅಲ್ಲಿ ಆ ಕ್ವಶನ್ ಹಿಂಗಿತ್ತು, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ MGNREGA is ಕರೆಕ್ಟ್ ಅಂತ ಕೇಳಿದೆ. ಇದರಲ್ಲಿ ಒಂದನೇ ಸ್ಟೇಟ್ಮೆಂಟ್ ಏನಿದೆ, ಅಡಲ್ಟ್ ಮೆಂಬರ್ಸ್ ಆಫ್ ಓನ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ ಹೌಸ್ಹೋಲ್ಡ್ಸ್ ಆರ್ ಎಲಿಜಿಬಲ್ ಫಾರ್ ಎಂಪ್ಲಾಯ್ಮೆಂಟ್ ಅಂಡರ್ ದ ಆಕ್ಟ್. ಅಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಇದರಲ್ಲಿ ಓನ್ಲಿ SC ಮತ್ತು ST ವಯಸ್ಕರು ಮಾತ್ರ ಈ ಒಂದು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಅಂತ ಹೇಳ್ತಾ ಇದ್ದಾರೆ. ಒಂದೇ ಆಪ್ಷನ್. ಇನ್ನು ಎರಡನೇ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಇದು ಯೂನಿಯನ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಈಸ್ ದ ನೋಡಲ್ ಮಿನಿಸ್ಟ್ರಿ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಆಕ್ಟ್ ಅಂತ ಇದೆ. ಸೊ ಇದರಲ್ಲಿ ಇಲ್ಲಿ ಹೇಳಿಕೆ ಒಂದು ತಪ್ಪು. ಯಾಕಂದ್ರೆ MGNREG ಪ್ರಯೋಜನ SC/ST ಕುಟುಂಬಗಳಿಗೆ ಮಾತ್ರ ಇಲ್ಲ, ಗ್ರಾಮೀಣ ಪ್ರದೇಶದ ಯಾವುದೇ ವಯಸ್ಕ ಸದಸ್ಯರನ್ನು ಹೊಂದಿರುವ ಕುಟುಂಬ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು. ಹಾಗಾಗಿ ಹೇಳಿಕೆ ಒಂದು ಏನಾಗುತ್ತೆ, ತಪ್ಪು ಆಗುತ್ತೆ. ಇಲ್ಲಿ ಕರೆಕ್ಟ್ ಯಾವ್ದು ಅಂತ ಕೇಳಿದ್ದಾರೆ, ಒಂದನೇ ಆಪ್ಷನ್ ರಾಂಗ್ ಆಯ್ತು. ಆಮೇಲೆ ಇದರಲ್ಲಿ ಒಂದು ಇಲ್ಲಿ ಇರೋದ್ರಿಂದ ಇದು ಕೂಡ ರಾಂಗ್ ಆಯ್ತು. ಸೊ ಎರಡನೇ ಆಪ್ಷನ್ ಏನಪ್ಪಾ ಅಂತಂದ್ರೆ, ಇದು MGNREG ಅನ್ನು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಇದರ ನೋಡಲ್ ಮಿನಿಸ್ಟ್ರಿ ಆಗಿದೆ. ಸೊ ಪ್ರೆಸೆಂಟ್ ಯಾರಿದ್ದಾರೆ ನಮ್ಮ ಗ್ರಾಮೀಣಾಭಿವೃದ್ಧಿ ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಯಾರಿದ್ದಾರೆ ಅಂತಂದ್ರೆ, ಸ್ಟೇಟ್ ಅಲ್ಲಂತೂ ನೋಡಿದ್ವಿ, ಸೆಂಟ್ರಲ್ ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಇದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ಕೇಂದ್ರ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾರೆ. ಸೊ ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ನ್ಯೂಸ್ ನೋಡಿ, ಒಂದು ಸಣ್ಣ ನ್ಯೂಸ್ ಬಂದಿದೆ. ಹೋರ್ಮುಜ್ ನಿರ್ವಹಣೆ ಒಮನ್ ಜೊತೆ ಸಭೆ ಅಂತ ಬಂದಿದೆ. ನೋಡಿ ಇಲ್ಲಿ ಬಂದಿದೆ, ಹೋರ್ಮುಜ್ ನಿರ್ವಹಣೆ ಒಮನ್ ಜೊತೆ ಸಭೆ. ಸೊ ಹೋರ್ಮುಜ್ ಇದೊಂದು ಓಲ್ಡ್ ನ್ಯೂಸ್ ಆಗಿದೆ, ಈಗ 1 ವರ್ಷದ ಮೇಲೆ ಆಯ್ತು, ಕಂಟಿನ್ಯೂಸ್ ಬರ್ತಾ ಇದೆ. ಹಂಗಾಗಿ ನಮ್ಗೆ ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ ಹೋರ್ಮುಜ್ ಬಗ್ಗೆ, ಸ್ಟ್ರೀಟ್ ಬಗ್ಗೆ ಸ್ವಲ್ಪ ಗೊತ್ತಿರ್ಲಿ. ಇಲ್ಲಿದೆ ನೋಡಿ, ಇದು ಹೋರ್ಮುಜ್ ಸ್ಟ್ರೀಟ್. ಈ ಕಡೆ ಉತ್ತರಕ್ಕೆ ಏನಿದೆ, ಇರಾನ್ ಇದೆ. ಆಮೇಲೆ ಇಲ್ಲಿ ದಕ್ಷಿಣಕ್ಕೆ ಒಮನ್ ಇದೆ. ಆಮೇಲೆ ಈ ಸೈಡ್ ನೋಡಿ ಗಲ್ಫ್ ಆಫ್ ಒಮನ್ ಇದೆ. ಈ ಸೈಡು ಪರ್ಸಿಯನ್ ಗಲ್ಫ್ ಇದೆ. ಆಮೇಲೆ ನೋಡಿ ಇದು
ಅರೇಬಿಯನ್ ಸಮುದ್ರದಲ್ಲಿ ಕಂಡು ಬರುತ್ತೆ. ಸೊ ಇಷ್ಟು ಸ್ವಲ್ಪ ಇದ್ರದ್ದು ಬಾರ್ಡರ್ಸ್ ಏನೇನಿದೆ ಸ್ವಲ್ಪ ನೆನಪಿರ್ಲಿ. ಆಮೇಲೆ ಇದರಲ್ಲಿ ಒಂದು 2-3 ದ್ವೀಪಗಳು ಬರ್ತವೆ, ಐಲ್ಯಾಂಡ್ಗಳು ಬರ್ತವೆ. ಐಲ್ಯಾಂಡ್ಗಳ ಬಗ್ಗೆ ಇಲ್ಲಿ ನೋಡಿ, ಇಲ್ಲಿದೆ ಕ್ವೆಶಮ್ ಐಲ್ಯಾಂಡ್ ಅಂತ ಬರುತ್ತೆ, ಆಮೇಲೆ ಲಾರಕ್ ಐಲ್ಯಾಂಡ್ ಅಂತ ಬರುತ್ತೆ, ಆಮೇಲೆ ಜಜಿಯಾ ಎ ಆರ್ಮುಜ್ ಅಂತ ಇಲ್ಲೊಂದು ಐಲ್ಯಾಂಡ್ ಬರುತ್ತೆ. ಈ 3 ಐಲ್ಯಾಂಡ್ಗಳು ಕೂಡ ಇರಾನ್ ದೇಶದಲ್ಲಿ ಬರ್ತವೆ. ಸೊ ಈ ವರ್ಮುಜ್ ಜಲಸಂಧಿದು ಇಂಪಾರ್ಟೆನ್ಸ್ ಏನು ಅಂತಂತಂದ್ರೆ, ಇಲ್ಲಿ ನೋಡಿ, ವಾರ್ಮುಜ್ ಜಲಸಂಧಿಯು ಪರ್ಷಿಯನ್ ಕೊಲ್ಲಿಯನ್ನು ಒಮನ್ ಕೊಲ್ಲಿಗೆ ಸಂಪರ್ಕಿಸುವ ವಿಶ್ವದ ಅತ್ಯಂತ ಪ್ರಮುಖ ತೈಲ ಸಾಗಣಾ ಜಲಮಾರ್ಗವಾಗಿದೆ. ಇಲ್ಲಿ ನೋಡಿ, ಹೊರ್ಮುಜ್ ಜಲಸಂಧಿ ಏನಪ್ಪಾ ಅಂತಂದ್ರೆ ಈ ಪರ್ಷಿಯನ್ ಗಲ್ಫ್ ಅನ್ನ ಈ ಗಲ್ಫ್ ಆಫ್ ಓಮನ್ ಗೆ ಕನೆಕ್ಟ್ ಮಾಡುತ್ತೆ. ಅಂದ್ರೆ ಇದು ಅರೌಂಡ್ ಒಂದು 33 ಕಿಲೋಮೀಟರ್ ಬಿಡ್ತಿದೆ ಅಂತೆ. ಇಲ್ಲಿಂದ ಇಲ್ಲಿಗೆ ಇದು ಕನೆಕ್ಟ್ ಮಾಡುತ್ತೆ. ಹಂಗಾಗಿ ಇದು ಪ್ರಮುಖ ತೈಲ ಸಾಗಣಾ ಜಲಮಾರ್ಗವಾಗಿದೆ. ಇದು ಇರಾನ್ ಮತ್ತು ಒಮನ್ ನಡುವೆ ಇದೆ. ಈ ಕಡೆ ಇರಾನ್ ಇದೆ ಉತ್ತರಕ್ಕೆ, ಈ ಕಡೆ ದಕ್ಷಿಣಕ್ಕೆ ಒಮನ್ ಇದೆ. ವಿಶ್ವದ ಸಮುದ್ರ ಮಾರ್ಗದ ಮೂಲಕ ಸಾಗುವ ಕಚ್ಚಾ ತೈಲದ ಸುಮಾರು 20% ಈ ಜಲಸಂಧಿಯ ಮೂಲಕ ಸಾಗುತ್ತದೆ. ಆದ್ದರಿಂದ ಇಲ್ಲಿ ಉಂಟಾಗುವ ಯಾವುದೇ ಸಂಘರ್ಷವು ಜಾಗತಿಕ ತೈಲ ಬೆಲೆ, ಭಾರತದ ಇಂಧನ ಭದ್ರತೆ ಹಾಗೂ ವಿಶ್ವದ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಹಂಗಾಗಿ ಇಲ್ಲೆಲ್ಲ ರೇಟ್ ಯಾಕಾಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿರೋ ನ್ಯೂಸ್ ಇದೆ. ಸೊ ಹಂಗಾಗಿ ಈ UPSC ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2023 ಅವಾಗ ಈ ಹೊರ್ಮುಜ್ ಜಲಸಂಧಿ ನ್ಯೂಸ್ ಅಲ್ಲಿ ಅಷ್ಟು ಇತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಬಟ್ ಇದ್ರ ಮೇಲೆ ಒಂದು ಕ್ವಶನ್ ಬಂದಿದೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಕ್ವಶನ್ ಹಿಂಗಿದೆ, ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಓಷನ್ಸ್ ಅಂಡ್ ಸೀಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಸ್ಟೇಟ್ಮೆಂಟ್ ಹೆಂಗಿದೆ ನೋಡಿ, ಸ್ಟ್ರೇಟ್ ಆಫ್ ಹೊರ್ಮುಜ್ ಕನೆಕ್ಟ್ಸ್ ಪರ್ಸಿಯನ್ ಗಲ್ಫ್ ವಿತ್ ಗಲ್ಫ್ ಆಫ್ ಓಮನ್. ಸೊ ಈಗಾದ್ರೆ ನೋಡಿದ್ವಿ ನಾವು, ಇದು ಕರೆಕ್ಟ್, ಯಾಕಂದ್ರೆ ಇದು ಪರ್ಸಿಯನ್ ಗಲ್ಫ್ ಮತ್ತೆ ಗಲ್ಫ್ ಆಫ್ ಓಮನ್ ಅನ್ನ ಕನೆಕ್ಟ್ ಮಾಡ್ತಾ ಇತ್ತು. ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಬಾಬ್ ಎಲ್ ಮಂಡೇಬ್ ಕನೆಕ್ಟ್ಸ್ ದ ರೆಡ್ ಸಿ, ಕೆಂಪು ಸಮುದ್ರವನ್ನು ಗಲ್ಫ್ ಆಫ್ ಎಡೆನ್ ಜೊತೆ ಸಂಪರ್ಕ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಆಯ್ಕೆಗಳು ಸರಿ ಇರೋದ್ರಿಂದ ಸಿ ಆಪ್ಷನ್ ಬೋತ್ 1 and 2 ಸರಿ ಇದೆ. ಯಾಕಂದ್ರೆ ಹೊರ್ಮುಜ್ ಜಲಸಂಧಿ ನಮ್ಮ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ಅನ್ನು ಸಂಪರ್ಕಿಸುತ್ತದೆ. ಆಮೇಲೆ ಬಾಬ್ ಎಲ್ ಮಂಡೇಬ್ ಅಂತ ಇದೊಂದು ಜಲಸಂಧಿ, ಇದು ರೆಡ್ ಸಿ ಅನ್ನು ಗಲ್ಫ್ ಆಫ್ ಎಡೆನ್ ಜೊತೆ ಸಂಪರ್ಕಿಸುವುದರಿಂದ ಈ 2 ಹೇಳಿಕೆಗಳು ಸರಿಯಾಗಿವೆ. ಸೊ ಅದರಿಂದ ನಾನು ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ. ಸೊ ಇಲ್ಲ ನೆಕ್ಸ್ಟ್ ನ್ಯೂಸ್ ಬಂದಿದೆ ನೋಡ್ರಿ, ಒಲಿಂಪಿಕ್ಸ್ ಭಾರತ ಮಹಿಳಾ ತಂಡಕ್ಕೆ ನೇರ ಅರ್ಹತೆ. ಇದೊಂದು ಹ್ಯಾಪಿ ನ್ಯೂಸ್, ಯಾಕಂದ್ರೆ ನಮ್ಮ ಮಹಿಳಾ ತಂಡ ಒಲಿಂಪಿಕ್ಸ್ ನಲ್ಲಿ ನೇರ ಪ್ರವೇಶವನ್ನು ಪಡೆದಿದೆ. ಈ ಸಾರಿ ಗೋಲ್ಡ್ ಬರ್ಬೋದು, ಪುರುಷರಲ್ಲಿನೂ ಗೋಲ್ಡ್ ಬರ್ಬೋದು ಮತ್ತೆ ಮಹಿಳೆಯರಲ್ಲೂ ಬರ್ಬೋದು ಅಂತ ಅನ್ಸುತ್ತೆ. ಕ್ರಿಕೆಟ್ ಯಾಕಂದ್ರೆ ಇಂಡಿಯಾದು ಫೇವ್ರೆಟ್ ಗೇಮು. ಈ ಒಲಿಂಪಿಕ್ಸ್ ಬಗ್ಗೆ ಸ್ವಲ್ಪ 1-2-3 ಪಾಯಿಂಟ್ಸ್ ನೆನಪಿರ್ಲಿ. ಒಲಿಂಪಿಕ್ಸ್ ವಿಶ್ವದ ಅತಿ ದೊಡ್ಡ ಬಹು ಕ್ರೀಡಾ ಸ್ಪರ್ಧೆಯಾಗಿದ್ದು ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಇದರ ಆಡಳಿತ ಸಂಸ್ಥೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ. ಇದ್ರದ್ದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದ್ರೆ ಲೌಸಾನೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದೆ. ಹಂಗಾಗಿ ಈ ಸಿಟಿಯನ್ನ ಕ್ಯಾಪಿಟಲ್ ಆಫ್ ಒಲಿಂಪಿಕ್ ಅಂತಾರೆ, ಅಂದ್ರೆ ಒಲಿಂಪಿಕ್ ಕ್ಯಾಪಿಟಲ್ ಅಂತ ಕರೀತಾರೆ. ಇದು ಸ್ವಿಟ್ಜರ್ಲ್ಯಾಂಡ್ ನಲ್ಲಿದೆ. 2028ರ ಲಾಸ್ ಆಂಜಲೀಸ್ ಒಲಿಂಪಿಕ್ಸ್ ನಲ್ಲಿ 128 ವರ್ಷಗಳ ಬಳಿಕ ಕ್ರಿಕೆಟ್ ಅನ್ನು T20 ಮಾದರಿಯಲ್ಲಿ ಮತ್ತೆ ಸೇರಿಸಲಾಗಿದೆ. ಅಂದ್ರೆ ಆಮೇಲೆ ಆಧುನಿಕ ಒಲಿಂಪಿಕ್ಸ್ 1896ರಲ್ಲಿ ಗ್ರೀಸ್ನ ಅಥೆನ್ಸ್ ನಗರದಲ್ಲಿ ಆರಂಭವಾಗುತ್ತೆ. ಇದರ ಸಂಸ್ಥಾಪಕ ಯಾರು ಅಂತಂದ್ರೆ ಪಿಯರಿ ಡಿ ಕುಬರ್ಟಿನ್, ಇದ್ರು ಒಲಿಂಪಿಕ್ಸ್ ನ ಸಂಸ್ಥಾಪಕ. 2028ರ ಲಾಸ್ ಏಂಜಲ್ಸ್ ನಲ್ಲಿ ಒಲಿಂಪಿಕ್ಸ್ T20 ಮಾದರಿ 128 ವರ್ಷಗಳ ಬಳಿಕ ಅಂತ ನೋಡಿ. ಅಂದ್ರೆ ಟೋಟಲ್ 12 ಟೀಮು ಕ್ರಿಕೆಟ್ ಟೀಮ್ ಇಲ್ಲಿ ಭಾಗವಹಿಸ್ತಾ ಇದ್ದಾವೆ. 12ರಲ್ಲಿ 6 ಮೆನ್ಸ್ ಟೀಮ್ ಪುರುಷರು, 6 ಮಹಿಳೆಯರ ಟೀಮ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಈ 6 ಮಹಿಳೆಯರ ಟೀಮ್ ಅಲ್ಲಿ ಇಂಡಿಯಾ ಆಲ್ರೆಡಿ ಕ್ವಾಲಿಫೈ ಆಗಿದೆ. ಮೆನ್ಸ್ ಟೀಮ್ ಅಲ್ಲಿನೂ ಕ್ವಾಲಿಫೈ
ಖಂಡಿತ ಆಗಿದೆ. ನೆಕ್ಸ್ಟ್ ಕ್ರಿಕೆಟ್ ಮೊದಲು 1900 ನೋಡಿ 1900ರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ನಡೆದಿತ್ತಂತೆ. ಅವಾಗಿಂದ ಮತ್ತೆ ನಡೆದೇ ಇಲ್ಲ. ಅಂದ್ರೆ 128 ವರ್ಷಗಳ ಬಳಿಕ ಮತ್ತೆ ಒಲಿಂಪಿಕ್ಸ್ ನಲ್ಲಿ ಕ್ರಿಕೆಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಒಲಿಂಪಿಕ್ಸ್ ಯಾವಾಗಲೂ ಇಂಪಾರ್ಟೆಂಟ್ ಇರೋದ್ರಿಂದ ಒಲಿಂಪಿಕ್ಸ್ ರಿಲೇಟೆಡ್ UPSC ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ ಎಕ್ಸಾಮ್ಸ್ ಮೇಲೆ 2016ರಲ್ಲಿ ಒಂದು ಕ್ವಶನ್ ಬಂದಿದೆ ನೋಡಿ. ಒಲಿಂಪಿಕ್ಸ್ ಗೇಮ್ಸ್ ಆರ್ ಹೆಲ್ಡ್ ಅಟ್ ಇಂಟರ್ವಲ್ಸ್ ಆಫ್ ಹೌ ಮೆನಿ ಇಯರ್ಸ್? ಅಂದ್ರೆ ಎಷ್ಟು ವರ್ಷಗಳಿಗೊಮ್ಮೆ ಒಲಿಂಪಿಕ್ ಗೇಮ್ಸ್ ನಡೆಯುತ್ತೆ ಅಂತ. ಇದು ಈಗ ಸಿಂಪಲ್ ಕ್ವಶನ್, ಯಾಕಂದ್ರೆ ಇಂಥದ್ದು ಕೇಳೋದು ಕಡಿಮೆ. ನೋಡಿ 4 ವರ್ಷಕ್ಕೊಮ್ಮೆ ಅಂದ್ರೆ ಬೇಸಿಗೆ ಒಲಿಂಪಿಕ್ಸ್, ಸಮ್ಮರ್ ಒಲಿಂಪಿಕ್ಸ್ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇದನ್ನು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಆಯೋಜಿಸುತ್ತದೆ. ಆಮೇಲೆ ಚಳಿಗಾಲದ ಒಲಿಂಪಿಕ್ ಅಂತಾನೂ ನಡೆಯುತ್ತೆ, ಅದು ಕೂಡ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಸೊ 2028 ಎಲ್ಲಿ ನಡೀತಾ ಇದೆ? ಲಾಸ್ ಏಂಜಲ್ಸ್ ನಲ್ಲಿ ನಡೀತಾ ಇದೆ. ಆಮೇಲೆ ಹಂಗಾದ್ರೆ 2032 ಇದು ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ ಒಲಿಂಪಿಕ್ಸ್. ಆಮೇಲೆ ಇನ್ನೂವರೆಗೂ ಭಾರತದಲ್ಲಿ, ಇಂಡಿಯಾದಲ್ಲಿ ಒಲಿಂಪಿಕ್ಸ್ ಗೇಮ್ಸ್ ಆಯೋಜನೆನೇ ಆಗಿಲ್ಲ. ಆದ್ರೆ 2036 ಒಲಿಂಪಿಕ್ಸ್ ಗೇಮ್ಸ್ ಆಯೋಜನೆ ಮಾಡ್ಲಿಕ್ಕೆ ನಮ್ಮ ಇಂಡಿಯಾನು ಬಿಡ್ ಸಲ್ಲಿಸಿದೆ. ಇದು ಅಪ್ರೂವ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಇವತ್ತಿನ ನ್ಯೂಸ್ ಇಷ್ಟು ಇಂಪಾರ್ಟೆನ್ಸ್ ಮುಗೀತು. ಥ್ಯಾಂಕ್ ಯು, ಬಾಯ್.